ಏನೆಲ್ಲ ಏನ್ ಪೂರ್ವ ನಿಗದಿ ಆಗಿತ್ತಾ? ಸಿಎಂ ನಮ್ಮ ಮನೆಗೆ ಬಂದು ಕೂಡುವ ಹೊಸದೇನಂದ್ರೆ ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಇದೊಂದು ಮೊದಲೇ ಮಕ್ಕಳ ಸಿಸ್ಟಮ್ ಇದ್ರಲ್ಲಿ ಏನಾದ್ರು ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಬಹಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡ್ಬೇಕಾದ್ರೆ ಅದಕ್ಕೆ ಸಿಎಂ ಅವ್ರ ಕರ್ಸಿಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ. ಯಾರು ಚೇಂಜ್ ಮಾಡ್ತಾರ ಅದ್ ನಮಗ್ ಗೊತ್ತಿಲ್ಲ. ಎಲ್ಲಿ ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ ಡಿ.ಸಿ.ಎಂ ಸಿಎಂ ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ 28 ನಮ್ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗೇ ಆಗಲ್ಲ ಅಂತ ಹೇಳಿಕ್ ಆಗಲ್ಲ. ಸರ್, ಈಗ ಸಿಎಂ ಬದಲಾವಣೆ ಆಗಬೇಕಂತ ಒಂದು ಹೈಕಮಾಂಡ್ ಅಗ್ರಿಮೆಂಟ್ ಆಗಿದೆ. ಆ ತರನಾಗಿ ಸಿಎಂ ಬದಲಾವಣೆ ಆಗ್ತಾರೆ. ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ. ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದ್ರಿಂದ ನಮ್ ಬಹಳ ದೂರ ಇದೀವಿ ನಾವು. ಅಲ್ಲಿ 10 ತಿಂಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಿವಿ. ಚರ್ಚೆನೇ ಆಗಿಲ್ವಾ? ಅದಕ್ಕೆ ಏನ್ ಮಾಡಬೇಕು, ಜವಾಬ್ದಾರಿ ಯಾರ್ದು ಅಂತ ಚರ್ಚೆ ಆಗಿದೆ. ಸರ್, ಮತ್ತೆ ಈಗ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆ ಕಂಡೀಷನ್ಸ್? ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈಗ ಅದನ್ನ ಏನ್ ಚೇಂಜ್ ಮಾಡೋ ಸಾಧ್ಯತೆ ಇದೆ? ನಿಮ್ಮ ಒಪಿನಿಯನ್ ಒಂದೇ ಇರ್ಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರ್ಬೇಕಾ? ಹಂಗೆ ಹೇಳಿಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು, 2 ಕೊಡಬಾರ್ದು ಅಂತ ಏನಿಲ್ಲ. ಆದ್ರೆ ಇವರು ಕಂಡೀಷನ್ ಮಾಡಿದ್ದಾರೆ. ಇದು ಉದಯಪುರ ಘೋಷಣೆ ಅಂತ ಮಾಡಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅದು ಅನಿವಾರ್ಯ ಇತ್ತು. ಅವನಿಂದ 2 ಕೊಡಕ್ ಬಂದಾಗ ಕೊಡಬಾರ್ದು ಅಂತ ಇಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಇದಾರೆ. ಬೇರೆ ಬೇರೆ ಸ್ಟೇಟ್ನಾಗೂ 2 ಹುದ್ದೆಗಳು ಇದಾವ, ಇಲ್ಲಂತಿಲ್ಲ. ಹಂಗೇನು ಅನಿವಾರ್ಯ ಇಲ್ಲ. ಅದು ಕೂಡಬೇಕಲ್ಲ, ಮಂತ್ರಿಗಳು ಕೂಡ್ದ ಮತ್ತೆ ಯಾರು ಕೊಡ್ಬೇಕು? ನೀವೆಲ್ಲ ಕೂಡ್ತೀರಿ. ಈಗ ಬಿಸ್ನೆಸ್ ಮ್ಯಾನ್ ಕೂಡ್ತಾರ, ಪಾಲಿಟಿಷಿಯನ್ ಕೂಡಿದ್ದೈತೆ ಅಷ್ಟೇ. ಅದ್ರಾಗ ಏನು ಇಲ್ಲ, ಬದಲಾವಣೆ ಏನಿಲ್ಲ. ಇದ್ದನ್ನ ಸರಿ ಮಾಡ್ಕೊಂಡು ಹೋಗುದು ಹೆಂಗ ಪ್ರಶ್ನೆ ಇರಲಿ. ಬದಲಾವಣೆ ಶಿವಕುಮಾರ್ ಅವರು ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್ ಇಸ್ಕೊಂಡಿದ್ದಾರೆ, ಡಿ.ಸಿ.ಎಂ ಪೋಸ್ಟ್. ಕೀ ಪೋರ್ಟ್ಫೋಲಿಯೋಸ್ ಅವ್ರ ಕಡೆ ಮ್ಯಾನೇಜ್ 2 ಪೊಸಿಷನ್ಸ್. ಅದು ನಾವು ಹೇಳಕ್ಕಾಗಲ್ಲ. ನಾವು ಅದು ಮೇಲಿನವ್ರಿಗೆ ಅವರು ಮಾಡುವಂತ ವಿಚಾರ. ನಮ್ಮ ಮಾಡ್ಲಿಕ್ಕಾಗಲ್ಲ. 1 ಕೋಟಿ 2 ಕೋಟಿ ಪಕ್ಷದ ನಿರ್ಧಾರ. ಅವ್ರು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ, ಕೊಡ್ಬೋದು, ಮುಂದುವರಿಸಬಹುದು. ತಮ್ಮ ಪೊಸಿಷನ್ ಅದಕ್ಕೆ ಚರ್ಚೆ ಇಲ್ಲ, ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಹೇಳಲ್ಲ. ಎಲ್ಲರೂ ಚರ್ಚೆ ಮಾಡ್ಬೇಕು. ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಪೋಸ್ಟ್ ಅಲ್ಲ, ಅವೆಲ್ಲ ನಮ್ಮ ಬಹಳ ಜವಾಬ್ದಾರಿ ಇರ್ತದೆ. ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಹೊರತಾಗಿ ಅದಿನ್ನು ಚರ್ಚೆಗೆ ಬಂದಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕೆಪಿಸಿಸಿ ಅಧ್ಯಕ್ಷ ಸ್ಟ್ರಾಂಗ್ ಇರುತ್ತೆ. ಬಂದ ನೋಡಲ್ಲ, ಇನ್ನು ಕೇಳಲ್ಲ. ಈಗ ಇದ್ದವ್ರು ಇದ್ದಾರೆ. ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಇದ್ದಾರೆ ಈಗ ಪ್ರೆಸೆಂಟ್. ಸೊ ಇದ್ದಾಗ ನಾವು ಆಗ್ತೀವಿ ಅಂತ ಅನ್ನೋದು ತಪ್ಪಾಗ್ತದ. ಅಂತ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತಾರೆ. ಡೆಲ್ಲಿಲ್ಲ, ಅದನ್ನ ಅಧ್ಯಕ್ಷರು ಸಿ.ಎಂ ಮಾಡ್ಬೇಕ. ಈ ವಿಷಯಗಳನ್ನ ಡೆಲ್ಲಿಯಲ್ಲಿ ಪ್ರಸ್ತಾಪ ಮಾಡಕ್ ಅಧಿಕಾರಿಗಳು ಅವ್ರಿಗೆ. ಅವ್ರ ಮುಂದಿನ ಚುನಾವಣೆ 28 ಬಗ್ಗೆ ಆಯಾ ಜಿಲ್ಲೆಗಳಲ್ಲಿ ಬಣಗಳ ಅದನ್ನೆಲ್ಲ ಒಂದು ಗುರುತು ಬೇಕಂತ ಅನಿವಾರ್ಯ ಅನಿಸ್ತಲ್ಲ.
ಅಲ್ಲ ಅದಕ್ಕೆ ಅದನ್ನ ಡಿಸಿಷನ್ ಅವ್ರು ತಗೋಬೇಕು. ಅವರೇ ಇದ್ದವ್ರು ಮುಂದುವರಿವರ ಏನೋ ಇಲ್ಲಾಂದ್ರೆ ಏನೋ ಅನ್ನೋದು ಅವ್ರು ನಿರ್ಧಾರ ಮಾಡ್ಬೇಕು. ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸರ್, ಈಗ ಬೆಳಗಾವಿ ಜಿಲ್ಲೆ ಮೇಲೆ DKC ಅವರು ಹಸ್ತಕ್ಷೇಪ ಮಾಡ್ತಿದ್ದಾರ ಅನ್ನೋದು ಎಲ್ಲಿ ಮಾಡಿದಾರೆ, ಯಾವಾಗ ಮಾಡಿದಾರೆ? ಈಗ ನೀವು 6 ತಿಂಗಳಿಂದ ಕಳಿಸಿದ್ರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ 6 ತಿಂಗಳಿಂದ ಕಳಿಸಿದ್ರೆ ಒಂದೇ ಅಲ್ಲ, 20 ಹೋಗ್ಯಾರೆ. ಬೆಳಗಾವಿ ಚಿಕ್ಕೋಡಿ ಅಷ್ಟೇ ಇಲ್ಲ, 20 ಅದ ನಮ್ ಜೊತೆ. ಬಹುಶಃ 30 ವೀಟಿಂಗ್ ಆಗಿದಾರೆ. ನಮ್ದು ಅಷ್ಟೇ ಚಿಕ್ಕೋಡಿ ಬೆಳಗಾವಿ ಇದ್ರೆ ಮಾತಿದ್ದಾರೆ. ಸುಮಾರು 20 ಜನ ಪೆಂಡಿಂಗ್ ಇರ್ಬೇಕು. ಸರ್, ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಅಂತ ಸರ್, ಈಗ ಇಟ್ ವಾಸ್ ಲೈಕ್ DK ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದಂಗೆ ಅನ್ಸುತ್ತೆ ಸರ್. ಅಂದ್ರೆ ಈ ಡಿಂಟ್ ಇನ್ವಾಲ್ವ್ ಇನ್ ಅದರ್ ಲೀಡರ್ಸ್, ಲೋಕಲ್ ಲೀಡರ್ಸ್. ಗಾಂಧೀಜಿ ಭಾವಚಿತ್ರ ಕಡಿಮೆ ಇತ್ತು, ಅವ್ರ ಲೀಡರ್ಸ್ ಜಾಸ್ತಿ. ಅವರ ಲೀಡರ್ಸ್ ಎಲ್ಲ ಅವರೇ ಅಧಿವೇಶನದ ಅಧ್ಯಕ್ಷ ಅಂತ ಎಸ್ ಕೆ ಪಾಟೀಲ್ ಅವರು ಅವ್ರ ನೇತೃತ್ವದಲ್ಲಿ KPCC ಅಧ್ಯಕ್ಷರು ಇಲ್ಲ, ಅವರು HK ಪಾಟೀಲ್ ದಿವಸ 3 ಸಲ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಗಂಗಾಧರ ದೇಶಪಾಂಡೆ ಸುಮಾರು ಹೋಗಿದ್ದಾರೆ. ಗಾಂಧಿ ಸ್ಟ್ಯಾಚ್ಯೂಗೆ ಹೋಗಿದ್ರು. ಅವರು 3 ಸಾರಿ ಡೈಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ. ಸೊ ಅವ್ರ ಕೆಲಸ ಅವ್ರು ಮಾಡ್ಯಾರ. ನಮಗೇನು ಒಪ್ಸಿರು, ಜನ ಕೂಡ್ಸೋದು ನಮ್ಗೆ ಜವಾಬ್ದಾರಿ ಇದ್ವಿ. ಇನ್ನು 20 ಕಮಿಟಿ ಇದ್ವಿ. 20 ಕಮಿಟಿಗೆ ಅವ್ರು ಕೆಲಸ ಮಾಡ್ತಿದ್ರು. ಅವ್ರು ಬೇರೆ ಬರೋಲ್ಲ. ಅವ್ರು 20 ಜನ ಇರ್ತಾರ, ಎಲ್ಲಿ ಹೋದ್ರು ಗ್ರೂಪ್ನಾಗ ಕೂತ್ ಮೀಟಿಂಗ್ ಮಾಡ್ತಾರ. ಅವ್ರು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರ. ಡೆಫಿನೆಟ್ಲಿ ಅಧ್ಯಕ್ಷನ ಮತ್ತು ಉಸ್ತಮ್ ನೋಡಿದ್ರೆ ಅಧ್ಯಕ್ಷನ ಹಂಗ ಪ್ರಶ್ನೆ ಬರೋದು. ಅಧ್ಯಕ್ಷನ ಸರ್, ಈಗ ಚರ್ಚೆ ಆಗ್ತಾ ಇರೋದು ನಿನ್ನೆ ಭೋಜನ ಕೂಟದ ವಿಚಾರ. ಅಹಿಂದ ನಾಯಕರೇ ಮಾತ್ರ ಕೂಡಿದ್ರೆ ಆ ವಿಚಾರ ಚರ್ಚೆ ಆಗ್ತಾ ಇದೆ. ಇವರೇ ಅಷ್ಟೇ ಕೂಡಿರೋದು ಉದ್ದೇಶ ಏನು? ಈ ಬೇರೆ ಬೇರೆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಹಿಂದ ನಾಯಕರ ಹತ್ರ ಕೂಡ್ಬೇಕಲ್ಲ. ಹಿಂದ ನಾಯಕರ ಜೊತೆ ಎಲ್ಲರೂ ಬೇಕಾಗ್ತಾರ. ನಿನ್ನೆ ಕೂಡಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು ಕ್ಯಾಬಿನೆಟ್ ಮೀಟಿಂಗ್ನಾಗ ಸಾಯಂಕಾಲ 5 ಗಂಟೆಗೆ. ಸೊ 9 ಗಂಟೆಗೆ ನಾವು ಕೂಡಿದೀವಿ. ಹಿಂಗಾಗಿ ಇನ್ನು ಬಹಳ ಜನ, ಕೆಲವರು ವಿದೇಶಕ್ಕೆ ಟೂರ್ ಹೋಗಿದ್ದಾರೆ, ಇಲ್ಲ ಕೆಲವರು ಬರ್ದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಏನಾದ್ರು ಅಹಿಂದ ನಾಯಕರ ಸಂದೇಶ ಕೊಡ್ಲಿಕ್ಕೆ ಸಂದೇಶ ಅಂತೇನಿಲ್ಲ. ಸಂದೇಶ ಇದು ಹೊಸದಲ್ಲ. 20 ತಿಂಗಳಲ್ಲಿ ನಾವು ಕೂಡಿದ ಹೊಸದಲ್ಲ. ಸುಮಾರು 7-8 ಸಾರಿ ಇಟ್ಕೊಂಡ್ರೆ ಬದಲಾವಣೆ ಆ ನಿಟ್ಟಿನಲ್ಲಿ ಕೂಡ ನಿನ್ನೆ ಚರ್ಚೆ ಆಗಿದೆ ಅಂತಂದ್ರೆ, ರಾಜಕೀಯವಾಗಿ ಸಂಘಟನೆ ನಿಟ್ಟಿನಲ್ಲಿ ಏನಾದ್ರು ಚರ್ಚೆ ಆಗಿದೆ? ಅದೆಲ್ಲ ಮುಂದಿನ ಸಾರಿ ನಮ್ ಸರ್ಕಾರ ಬರ್ಬೇಕು, ಒಳ್ಳೆ ಹೆಸರು ಬರ್ಬೇಕು, ಆಡಳಿತ ಚುರುಕುಗೊಳ್ಬೇಕು. ಇನ್ನು ಅಪ್ರೂವಲ್ ಆಗಿಲ್ಲ, ಆಗ್ಬೇಕದು. ಇನ್ನೂ ಆಗಿಲ್ಲ, ಆಗ್ಬೇಕದು. ಇನ್ನೂ ಮೂವ್ ಮಾಡಿಲ್ಲ. ಬೆಳಗಾವಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಇಲ್ಲ, ಲಾಬಿ ಯಾರ್ದೆಲ್ಲ ಹೇಳಿಲ್ಲ. ಒಂದೇ ಹೆಸರು ಇದೆ ಲಾಬಿ. ಇಲ್ಲಿ ಪ್ರಶ್ನೆ ಮಾತ್ರ ಇರೋದು ಒಂದೇ ಹೆಸರು. ಒಂದೇ ಹೆಸರು ಕಳಿಸಿ ಎಲ್ಲ ಲಾಬಿ ಪ್ರಶ್ನೆ ಇಲ್ಲ. 2 ಹೆಸರು ಇಲ್ಲ. ಅದ ಅವ್ರ ಡಿಸಿಷನ್ ತಗೋಬೇಕಲ್ಲ. ನಾವು ಕೊಟ್ಟ 6 ತಿಂಗಳಿಂದ ಕೊಟ್ಟಿದೀವಿ. ಈಗ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಕೈ ಬಿಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಆಯ್ತು. ಯಾವ್ದು ಚರ್ಚೆ ಆಗಿಲ್ಲ. ನಡೀತಾ ಇದೆ ಸರ್ ಸರ್ಕಾರ ಬದಲಾವಣೆ. ಬೇರೆ ಬೇರೆಯವ್ರ ಭಿನ್ನ ಅಭಿಪ್ರಾಯ ಇದೆ. ಒಬ್ರು ಈಗೇನು ಅವಶ್ಯಕತೆ ಎಲ್ಲ ಮುಂದೆ ಹೋಗ್ಲಿ ಅಂತಾರ, ಕೆಲವರು ಮಾಡ್ಬೇಕಂತಾರ. ಎಲ್ಲ ನಮ್ನಿ ಅದ. ಅವ್ರವ್ರ ಇವು ಕೆಲವೊಮ್ಮೆ ನಾವು ಆಗ್ಬೇಕು, ಹೊಸವಾಗಿ ನಮಗೂ ಅವಕಾಶ ಕೊಡೋನ್ನ ಅವ್ರು ಹೇಳ್ತಾರೆ.